ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ನಮ್ಮ ಯಜಮಾನ್ರು ಎಲ್ಲರೂ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರೆ ನೈಟೆಲ್ಲ ನಿದ್ದೆನೇ ಬರಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಯೋಚನೆನೇ ಆಗೋಗ್ಬಿಡುತ್ತೆ. ಕರ್ಕೊಂಡು ಹೋಗೋ ಖುಷಿಗಂತೂ ಎಲ್ಲ ಕೆಲಸನೂ ಹಾಗೆ ಬಿಟ್ಟಂತೂ ಹೋಗಲ್ಲ. ಎಲ್ಲ ಕೆಲಸ ಮುಗಿಸಿ ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ. ನನ್ನ ಮಗಳಿಗೆ ವಿಡಿಯೋ ಮಾಡಬೇಕಾದ್ರೆ ಫೋನ್ ನೋಡಬೇಡ ಕಣೆ ಅಂತ ಹೇಳಿದ್ರು ಕೂಡ ನೋಡ್ತೀನಿ ಏನು ಮಾಡ್ತೀಯಾ ಅಂತಿರ್ತಾಳೆ. ಸೊ ಅವಳಿಗಂತೂ ಏನು ಹೇಳೋಕ್ಕಾಗಲ್ಲ. ಎಲ್ಲರೂ ರೆಡಿಯಾಗಿ ಮನೆಯಿಂದ ಹೊರಟು ಈ ರೋಡಲ್ಲಂತೂ ಸಿಕ್ಕಾಪಟ್ಟೆ ಹುಡುಗ ಹುಡುಗಿ ಇದ್ದೇ ಇರ್ತಾರೆ. ನೋಡಿ ಹೇಗೆ ರೀಲ್ಸ್ ಮಾಡ್ತಾ ಇದ್ದಾರೆ. ಬೇಗ ಏನೋ ಬಂದೋ, ಆದರೆ ನಮ್ಮ ನಾದ್ನೀರು ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಸಿರಿಗೆ ತಿಂಡಿ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ದೋಸೆ ತರಿಸಿದ್ದೆ. ಅವ್ರು ಬರೋ ಅಷ್ಟೊತ್ತಿಗೆ ಅವಳಿಗೂ ಕೂಡ ತಿಂಡಿ ತಿನ್ನಿಸ್ದೆ. ಅಷ್ಟರಲ್ಲಿ ಅವರು ಕೂಡ ಬಂದರು. ನಾವು ಟ್ರಿಪ್ ಹೋಗ್ಬೇಕಾದ್ರೆ ಫ್ಯಾಮಿಲಿ ಜೊತೆನೇ ಹೋಗೋದು. ಹಾಗಾಗಿ ಎಲ್ಲರೂ ಕೂಡ ಒಂದೇ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಯಪ್ಪ ರಶ್ ಇರಲ್ಲ ಅಂತ ಬಂದೋ ಒಳಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಐತಿ. ನನ್ನ ಮಗಳಿಗೆ ಯಾವಾಗ ಕೇಳಿದ್ರು ಕುದುರೆ ಮೇಲೆ ಹೋಗ್ಸಿರಿ ಅಂತ ಅಂದರೆ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ಲು. ಆದರೆ ಇವಾಗ ನೋಡ್ರಿ ಅವ್ರ ಮಾಮೂನ್ ಜೊತೆ ಹೆಂಗೆ ಹೋಗ್ತಾ ಇದ್ದಾಳೆ. ಏನು ಇವಾಗ ಇವ್ರು ಹೇಳಿದ ಒಗಟಿನ ಉತ್ತರ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ತೆಂಗಿನಕಾಯಿನ ತುಪ್ಪನ ಚಪ್ಲಿ ಇವಾಗೆಲ್ಲ ಸುಮಾರು ಜನ ಮನೆಗೆ ಇಟ್ಕೊಂಡಿರ್ತಾರ. ಅದನ್ನ ಮನೆಗೆ ಬೆಳೆಯಲ್ಲ, ಮನೆಗೆ ಇಟ್ಕೊಂಡಿರ್ತಾರೆ. ತಿನ್ಬೋದು. ಕೊನೆಗೂ ಈ ಒಗಟಿಗೆ ಆನ್ಸರು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ದಾರಿಲಿ ಹೋಗ್ಬೇಕಾದ್ರೆ ಕಮಲವು ನೋಡ್ದೆ. ಲಕ್ಷ್ಮೀ ಕೂಗಂತಲ್ಲ ಆತವ್ರೆ ಅನ್ಸುತ್ತೀವಿ. ಆಮೇಲೆ ನೋಡಿ ಎಲ್ಲ ಗಾಳಿ ಹೊಡೆದೋಗ್ಬಿಟ್ಟವೆ. ಬಂಡೆ ಜಾಸ್ತಿ. ನಮ್ಮ ಯಜಮಾನ್ರಿಗೆ ನಾನು ಕಮಲ ಹೂ ಕಿತ್ಕೊಂಬರ್ರಿ ಅಂತ ಹೇಳಿದ್ದೆ ಅಷ್ಟೇ. ಹೋಗ್ಬಿಟ್ಟು ಪಾಪ ಕಿತ್ಕೊಂಬರ್ತೀನಿ ಅಂತ ಹೋಗಿದ್ರು. ನಾವು ನೆಕ್ಸ್ಟ್ ಬಂದಿದ್ದು ಶ್ರವಣ ಬೆಳಗೊಳಕ್ಕೆ. ನಾನು ಈ ಸ್ಕೂಲಿಂದ ಟ್ರಿಪ್ ಕರ್ಕೊಂಬರ್ತಾರಲ್ಲ ಅವಾಗ ಬಂದಿದ್ದು, ಇವಾಗಲೇ ಬರ್ತಾ ಇರೋದು. ಯಪ್ಪ ಅವಾಗಂದರೆ ಪಟ ಅಂತ ಹತ್ಬಿಟ್ಟಿದ್ದೆ ಮೆಟ್ಲು. ಇವಾಗ ಸಾಕಾಗಿ ಹೋಗೈತೆ, ಯಾಕಾರೂ ಬಂದಪ್ಪ ಅನ್ನಿಸ್ಬಿಡ್ತು. ಅಂತೂ ಇಂತೂ ಕಷ್ಟ ಪಡ್ಕೊಂಡು ಮೇಲಂತೂ ಬಂದ್ಬಿಟ್ಟೆ. ಅಲ್ಲ ನನಗೇನು ವಯಸ್ಸಾಗೋಯ್ತಾ ಅನ್ನಿಸ್ಬಿಡ್ತು, ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಲ್ಲ ಅಂತ. ನೋಡ್ರಿ ಹಾಗೆ ಒಳಗಡೆ ಎಲ್ಲ ಒಂದು ಟೆಂಪಲ್ ರೌಂಡ್ ಹಾಕ್ಕೊಂಡು ವಾಪಸ್ ಬಂದೆ. ಈಚೆ ಬಂದು ನೋಡೋ ಅಷ್ಟರಲ್ಲಿ ನಮ್ಮ ಡುಗ್ಗು ದೊಡ್ಡವ್ರಿಗೆಲ್ಲ ಒಂದು ಚಾಲೆಂಜು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾವನೆ. ಗೋಡಂಬಿಲ್ಲ ಆಂಟಿ, ಗೋಡಂಬಿಲ್ಲ ದ್ರಾಕ್ಷಿ ಬಾದಾಮಿ ಅಷ್ಟೇ. ಅಣ್ಣ ಆಗಲ್ಲ, ಆಗಲ್ಲ ಹೇಳು. ಇಲ್ಲ ಆಗಲ್ಲ ಹೇಳು, ಅದ್ರಲ್ಲೂ ನಿನಗೆ ಆಗಲ್ಲ. ವಿಡಿಯೋ ಮಾಡ್ಕೊಳ್ತೀನಿ. ಹೇಳಿ ಎದ್ದ ಎಲ್ಲರೂ ಕಷ್ಟಪಟ್ಕೊಂಡು ಚಾಲೆಂಜ್ ಏನೋ ಕಂಪ್ಲೀಟ್ ಮಾಡಿಬಿಟ್ರು. ನೀವೆದಳ್ರಿ, ನೀನೆದು ಅಲ್ಲ
ನಾನೇನಾದ್ರು ಬರ್ರಿ ಒಂದು ವಿಡಿಯೋ ಮಾಡೋಣ ಅಂತ ಅಂದರೆ ಹೋಗು ಅಂತಾರೆ. ಇಲ್ಲಿ ಮಕ್ಕಳು ಕರೆದಿದ ತಕ್ಷಣ ರೀಲ್ಸ್ ಮಾಡೋಕ್ಕೆ ಹೋಗಿದ್ದಾರೆ ನಮ್ಮ ಯಜಮಾನ್ರು. ಇಂಥ ಜನ ಎಲ್ಲಿ ಸಿಗ್ತಾರೆ? ಕೆಳಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ. ನನಗಂತೂ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ಮೊದಲು ಊಟಕ್ಕೆ ಹೋಗ್ಬಿಡೋಣ ಅಂತ ಹೊರಟು. ಊಟ ಮಾಡಿಕೊಂಡು ಎಲ್ಲರೂ ಕೂಡ ತುಮಕೂರಿಗೆ ಬಂದು ಅವ್ರವ್ರ ಮನೆ ಕಡೆ ಹೊರಟು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.